ನಾವು ಏನಾಗುತ್ತೀವೋ ಅದಕ್ಕೆ ನಾವೇ ಜವಾಬ್ದಾರರು ಮತ್ತು ನಾವು ಏನಾಗಬೇಕೆಂದು ಬಯಸುತ್ತೀವೋ ಅದು ನಮ್ಮನ್ನು ನಾವೇ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ನಾವು ಈಗ ಏನಾಗುತ್ತೀವೋ ಅದು ನಮ್ಮ ಇಂದಿನ ಕ್ರಿಯೆಗಳ ಫಲಿತಾಂಶವಾಗಿದ್ದರೆ ಭವಿಷ್ಯದಲ್ಲಿ ನಾವು ಏನಾಗಬೇಕೆಂದು ಬಯಸುತ್ತೇವೋ ಅದು ನಮ್ಮ ವರ್ತಮಾನದ ಕ್ರಿಯೆಗಳಿಂದ ಉತ್ಪತ್ತಿಯಾಗುತ್ತದೆ ಎಂಬುದು ಖಚಿತ. ಆದ್ದರಿಂದ ನಾವು ಹೇಗೆ ವರ್ತಿಸಬೇಕೆಂದು ತಿಳಿದಿರಬೇಕು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಸ್ನೇಹಿತರೆ, ತುಂಬ ಜನ ಸೋಲಿಗೆ ಇರುತ್ತಾರೆ. ಯಾಕೆಂದರೆ ಸೋಲು ಎಂಬುದು ಅನುಭವ ನೀಡುವ ಪಾಠವಷ್ಟೇ. ನೀವೆಲ್ಲರಿಗೂ ಗೊತ್ತಿದೆ, ಥಾಮಸ್ ಎಡಿಸನ್ ಅವರ ಪರಿಚಯವಿದೆ. ಅವರು ಬಲ್ಬು ಕಂಡುಹಿಡಿಯೋಕ್ಕೆ 1000 ಬಾರಿ ಪ್ರಯತ್ನಪಟ್ಟರು. ಜನ ಅವ್ರಿಗೆ ಕೇಳ್ತಾರೆ, ನೀವು 1000 ಬಾರಿ ವಿಫಲ ಇದ್ರಿ ಅಂತ. ಆಗ ಅವರು ಒಂದು ಉತ್ತರ ಕೊಡ್ತಾರೆ, ನನ್ನ 1000 ಬಾರಿ ವಿಫಲವಾಗಿಲ್ಲ, 1000 ಬಾರಿ ರೀತಿಯ ತಪ್ಪುಗಳನ್ನು ವಿಧಾನಗಳಿದ್ದೀನಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಯಾವ ರೀತಿ ಅಂದರೆ, ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಈಗ ಅಂದ್ಕೊಳ್ತೇವೆ, ಇದು ನನಗೆ ಸಾಧ್ಯ ಆಗ್ತಿಲ್ಲ, ನನಗೆ ಗೆಲ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾಯಿಲ್ಲ ಅಂತ. ಅದಕ್ಕೆ ವಿವೇಕಾನಂದರು ಈ ಮಾತುಗಳಿದ್ದಾರೆ, ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನೂ ಸಾಧಿಸಲಾಗದು. ಪ್ರಯತ್ನ ಪಡೋದ್ರಿಂದ ನಷ್ಟವಿದೆ. ಗೆದ್ದರೆ ಸಂತೋಷ, ಸೋತರೆ ಅನುಭವ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲಿ ಬದುಕು. ಅವರು ನಿನ್ನೆದುರಲ್ಲಿ ಸುಳಿದಾಗೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತಾರೆ. ಬದುಕಲು ಆಸೆ ಪಟ್ಟರೆ ನಿಮ್ಮ ಶತ್ರುಗಳ ಎದುರಲ್ಲಿ ಬಾಳಬೇಕು. ಅವರ ಎದುರಲ್ಲಿ ಸುಳಿದಾಗೆಲ್ಲ ನಿಮ್ಮ ಛಲ ಮತ್ತಷ್ಟು ಹೆಚ್ಚಾಗ್ತಾರೆ. ನಿಮ್ಮ ಯಶಸ್ಸು ಅವರ ಹುಡುಕಾಟಕ್ಕೆ ಉತ್ತರಬೇಕು. ನಿಮ್ಮ ಒಂದು ವೀಕ್ನೆಸ್ ಅವ್ರಿಗೆ ಗೊತ್ತಾದರೆ ನಿಮ್ಮ ಮತ್ತಷ್ಟು ಹೊಡೆದಾಗಲು ಪ್ರಯತ್ನ ಪಡ್ತಾರೆ. ಆದರೆ ನಿಮ್ಮ ಸದೃಢತೆ ಅವರನ್ನು ಬೆಚ್ಚಿ ಬೀಳುತ್ತೆ. ಎಂದಿಗೂ ಕೂಡ ಹಿಂತಿರುಗಬಾರ್ದು. ಎದುರು ನಿಂತು ಗುಡಿಯುತ್ತಾ ನಡೆಯಬೇಕು. ಏಕೆಂದರೆ ನಿನ್ನ ಸಾಧನೆ ಅವರ ಸೋಲಾಗಿರುತ್ತೆ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ, ಇಲ್ಲವಾದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗುತ್ತೀರಿ. ನಿಮ್ಮ ಜೀವನದಲ್ಲಿ ಒಬ್ಬರು ಎಂಥ ರೀತಿಯಲ್ಲಿ ಪ್ರಭಾವ ಬೀರುತ್ತಾರೆ ಎಂದು ಕಲ್ಪನೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರವೇ ಒಬ್ಬ ಮಹಾನ್ ವ್ಯಕ್ತಿ ಇದ್ದರೂ ಅವರೊಂದಿಗೆ ಮಾತನಾಡದೇ ಇದ್ದರೆ ಅವಕಾಶ ಕಳ್ಕೊಳ್ಬೋದು. ಹಾಗೆ ವಿವೇಕಾನಂದರು ಯಾವಾಗಲೂ ಒಬ್ಬ ವ್ಯಕ್ತಿಯ ಜ್ಞಾನ, ಪ್ರಭಾವ, ಅವರಿಂದ ಕಲಿಯುವ ಸಾಧ್ಯತೆಗಳ ಬಗ್ಗೆ ನಂಬಿಕೆ ಇದ್ದಂತೆ. ಯಾರಾದರೂ ಒಳ್ಳೆಯ ವಿಚಾರಗಳ ಹಂಚಿಕೊಂಡಿದ್ದರೆ ಅವರ ಮಾತುಗಳು ಗಮನಿಟ್ಟು ಕೇಳಿ. ಆ ಮಾತುಗಳು ನಿಮ್ಮ ಭವಿಷ್ಯಕ್ಕೆ ರೂಪಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಶಕ್ತಿಯನ್ನು ಅಥವಾ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಅದನ್ನು ಜಾಗೃತಗೊಳಿಸಲು ಅವಶ್ಯಕತೆಯಾಗಿದೆ. ಅವನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಗುರಿಗಳನ್ನು ಸಾಧಿಸಲು ಸಹಾಯ ಆಗುತ್ತೆ, ಶಕ್ತಿಯನ್ನು ಹೆಚ್ಚಾಗುತ್ತದೆ. ಹಾಗೆ ಈ ಧ್ಯಾನ, ಹೊಸ ಸ್ಕಿಲ್ನ ಕಲಿಯೋದು, ಪಾಸಿಟಿವಿಟಿ, ಧೈರ್ಯಶಾಲಿಯಾಗಿರಬೇಕು. ಯಾವಾಗಲೂ ಧೈರ್ಯಶಾಲಿ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು. ಒಳ್ಳೆಯ ಮಾರ್ಗ ಇರಬೇಕು. ಶ್ರಮ ಮತ್ತು ಅನುಭವ ಮುಖಾಂತರ ನಿಮ್ಮಲ್ಲಿರುವ ಶಕ್ತಿಯನ್ನು ಬೆಳೆಸಿ ಗೆಲುವನ್ನು ಸಾಧಿಸ್ಬೋದು. ನಂಬಿಕೆ ಇಲ್ಲದಿದ್ದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ವಾಕ್ಯ ನಮಗೆ ಆತ್ಮವಿಶ್ವಾಸ ಮತ್ತು ನಂಬಿಕೆಯ ಮಹತ್ವವನ್ನು ನೆನಪು ಮಾಡುತ್ತೆ. ನಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ಅಚೀವ್ ಮಾಡುವ ಮೊದಲು ನಮ್ಮಲ್ಲಿ ಶಕ್ತಿಯ ಮೇಲೆ ನಂಬಿಕೆ ಇರಬೇಕು. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಅದನ್ನು ಪೂರ್ತಿಯಾಗಿ ಪಡೆಯಲು ಸಾಧ್ಯವಿಲ್ಲ. ಸೊ ಹಾಗೆ ಸ್ವಾಮಿ ವಿವೇಕಾನಂದರು ನಮ್ಮ ಜೀವನದಲ್ಲಿ ನಂಬಿಕೆಯ ಶಕ್ತಿಯ ಬಗ್ಗೆ ಸದಾ ಸಾರ್ತಿದ್ದರು. ಅವರ ಮಾತುಗಳ ಪ್ರಕಾರ ನಂಬಿಕೆ ಇರುವರೆ ಮಹಾನ್ ಸಾಧನೆಗಳು ಮಾಡ್ತಾರೆ. ಸೊ ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಗುರಿ ಇರಲಿ, ಮೊದಲು ಅದನ್ನು ಸಾಧಿಸ್ತೀನಿ ಅಂತ ಗಟ್ಟಿಯಾದ ನಂಬಿಕೆ ಇರಬೇಕು. ನೀವು ಶಕ್ತಿಶಾಲಿಯಾಗಬೇಕು. ಯಾವ ಭಯವೂ ನಿಮ್ಮ ಹತ್ತಿರ ಬರಬಾರದು. ಸ್ನೇಹಿತರೆ, ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಮಹತ್ವವನ್ನು ಇಟ್ಟಿಡಿದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಅಥವಾ ಮುನ್ನಡೆಯಬೇಕಾದರೆ ನಮಗೆ ಧೈರ್ಯ ಮುಖ್ಯವಾಗುತ್ತದೆ. ಅಂದರೆ ಈ ಮಾನಸಿಕ, ಶಾರೀರಿಕ, ಆತ್ಮಿಕ ಬೆಳೆಸ್ತಾ ಇರೋದ್ರಿಂದ ಜೀವನದಲ್ಲಿ ಸ್ವಲ್ಪ ಅವುಗಳನ್ನ ಫೇಸ್ ಮಾಡೋ ಶಕ್ತಿ ಇಲ್ಲದಿದ್ದರೆ ಸಣ್ಣ ನಿರಾಸೆ ಕೂಡ ನಮ್ಮನ್ನು ಕುಗ್ಗಿಸುತ್ತೆ. ಹಾಗೆ ಭಯ ನಮ್ಮ ಒಳ್ಳೆಯ ನಿರ್ಧಾರಗಳನ್ನ ತಡೀತಾರೆ, ನಮ್ಮ ಆತ್ಮವಿಶ್ವಾಸವನ್ನು ಕೊಂಡುತ್ತಾರೆ ಮತ್ತು ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಲು ಸಾಧ್ಯ ಆಗಲ್ಲ. ಸೊ ಆದ್ದರಿಂದ ಸ್ವಾಮಿ ವಿವೇಕಾನಂದರು ಅವರ ಪ್ರಕಾರ ಧೈರ್ಯಶಾಲಿಯಾಗಿ ಬದುಕಲು ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಬೇಕು. ಈ ಮಾತುಗಳ ಜೀವನದಲ್ಲಿ ಅನುಸರಿಸಿದ್ರೆ
ನಿಮಗೆ ಯಾವುದೇ ಭಯ ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ. ನಿನಗಾಗಿ ಏನನ್ನು ಬಯಸಬೇಡಿ, ಎಲ್ಲವನ್ನು ಇತರರಿಗೆ ಮಾಡಿ. ಭಗವಂತ ಇರುವುದು ಅವನಲ್ಲೇ, ಬಾಳು ರುಚಿಸುವುದು ಎಂದರೆ ಇದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯ ಯಾರೂ ಇಲ್ಲ. ನೀನು ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿದ್ದರೆ ಎಂಬ ಆತ್ಮವಿಶ್ವಾಸ ಇದ್ದರೆ ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡ. ಇನ್ನಷ್ಟಕ್ಕೆ ನೀನು ಮುನ್ನುಗ್ಗು. ಜನ ಹೇಗಿದ್ದರೂ ಆಡಿಕೊಳ್ಳುತ್ತಾರೆ, ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗು. ಮುಂದೊಂದು ದಿನ ನಿನ್ನ ಸಾಧನೆ ನೋಡಿ ಅವರೇ ಶರಣಾಗತಿಯಾಗುತ್ತಾರೆ. ಕಷ್ಟ ಎಷ್ಟೇ ಬಂದರೂ ಒಬ್ಬನೇ ನಿಂತು ದೃಷ್ಟಿನೇ ವಚನ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು.